ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಎಜುಕೇಶನ್ ಮಿನಿಸ್ಟರ್ ಮಾಡ್ತಾರೆ. ಮಾನ್ಯ ಸಭಾಧ್ಯಕ್ಷ ಧನ್ಯವಾದಗಳು. ಮಾನ್ಯ ಸಭಾಧ್ಯಕ್ಷ ಧನ್ಯವಾದಗಳು. ಏನು ಅಂತ ಹೇಳಿದ್ರೆ, ಈ 1ನೇ ಕ್ಲಾಸಿಗೆ ಅಡ್ಮಿಷನ್ಗೆ ಮಕ್ಕಳಿಗೆ 6 ವರ್ಷದ ಒಂದು ಇತಿಮಿತಿ ಏನಿದೆ ಅದನ್ನ ಸಡಿಲ ಮಾಡ್ತಕ್ಕಂಥದ್ದು ಕೆಲವರು ತಾಯಂದ್ರು ಮತ್ತೆ ಅವ್ರ ಪೇರೆಂಟ್ಸ್ ಎಲ್ಲ ಸಾಕಷ್ಟು ಎಲ್ಲಾ ಕಡೆನೂ ಓಡಾಡ್ತಾ ಇದ್ದಾರೆ. ಮತ್ತೆ ನನಗೂ ಕೂಡ ಮನವಿಯನ್ನು ಮಾಡಿದ್ದಾರೆ. ಅವರು ಸ್ವಲ್ಪ ಗಾಬರಿಯಲ್ಲೂ ಕೂಡ ಇದ್ದಾರೆ. ಅದಕ್ಕೆ ಈ ಅವಕಾಶವನ್ನ ಕೊಟ್ಟಿರೋದ್ರಿಂದ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಶಿಕ್ಷಣ ಕಾಯ್ದೆ 1993 ಅಧ್ಯಾಯ 3 ಸೆಕ್ಷನ್ 20 ಮಕ್ಕಳನ್ನು 1ನೇ ತರಗತಿಗೆ ದಾಖಲಾತಿ ಮಾಡುವ ಸಂಬಂಧ 60 ದಿನಗಳ ವಿನಾಯಿತಿಯನ್ನು ನೀಡಲಾಗಿರುತ್ತದೆ. ಅದರಂತೆ 2026-27ನೇ ಸಾಲಿನಲ್ಲಿ 1ನೇ ತರಗತಿಗೆ ದಾಖಲಾತಿ ನೀಡುವ ಸಂಬಂಧ 60 ದಿನಗಳ ಸಡಿಲಿಕೆಯನ್ನು ನೀಡಲಾಗುತ್ತದೆ. ಹಾಗೂ ಈ ಸಂಬಂಧ ದಾಖಲಾತಿ ತಂತ್ರಾಂಶದಲ್ಲಿಯೂ ಸಹ ಬದಲಾವಣೆ ಮಾಡಲಾಗುವುದು ಎಂಬ ಮಾಹಿತಿಯನ್ನು ಸದನ ಗಮನಕ್ಕೆ ತರಲು ಬಯಸುತ್ತೇನೆ. ಆಮೇಲೆ ಇದು LKG UKGಗೂ ಕೂಡ ಅವರಿಗೆ ಅಡ್ಮಿಷನ್ಗೆ ತೊಂದರೆ ಆಗ್ತಾ ಇದೆ. ಅಲ್ಲಿಗೂ ಕೂಡ ಹೊಸದಾಗಿ ಒಂದು ಕಾನೂನನ್ನ ನಾವು ಆದಷ್ಟು ಬೇಗ ತಂದು ಇದನ್ನ ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಅದಕ್ಕೆ ಈ ಸದನದ ಮೂಲಕ ರಾಜ್ಯಾದ್ಯಂತ ಎಲ್ಲರಿಗೂ ಕೂಡ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. 60 ದಿವಸ ಏನು ನಾವು ಇವಾಗ ಅವರಿಗೆ ಸಡಿಲಿಕೆಯನ್ನ ಕೊಡ್ತಾ ಇದ್ದೀವಿ, ಅದನ್ನ 60 ದಿವಸ ಅಂದ್ರೆ 6 ವರ್ಷ ಅಂದ್ರೆ 2 ತಿಂಗಳು 60 ದಿವಸದ ಒಂದು ರಿಯಾಯಿತಿಯನ್ನ ಇದನ್ನ ಕಾನೂನನ್ನ ತರ್ತಾ ಇದ್ದೀವಿ. ಮಾನ್ಯ ಸಭಾಪತಿಗಳೇ, ಇದು ಎಲ್ಲಾ ಪೇರೆಂಟ್ಸ್ಗೂ ಕೂಡ ಮಾಹಿತಿಯನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ.